ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಮಾತನಾಡಿದಾಗ ಮೋರ್ ದೆನ್ 80% ರೈತರು ನಮ್ಮ ಜೊತೆಗಿದ್ದಾರೆ, ಟೌನ್ಶಿಪ್ಗೆ ಅವರ ಒಪ್ಪಿಗೆ ಇದೆ ಅಂತ ಮಾತನಾಡಿದ್ರು. ಆ ಮಾತಿಗೆ ಈಗ ರೈತರು ಕಿಡಿಕಾರ್ತಿದ್ದಾರೆ. 80% ರೈತರು ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರೈತರ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಬಿಡದಿ ಭೂ ಹಿತರಕ್ಷಣಾ ಸಮಿತಿಯ ಮುಖಂಡರ ಆಕ್ರೋಶ ವ್ಯಕ್ತಪಡಿಸಿದರು. ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಯಾವುದೇ ರೈತರ ಅಭಿಪ್ರಾಯವನ್ನು ಪಡೆದೇ ಇಲ್ಲ, 80% ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾರೆ. ಸುಮಾರು 9,600 ಎಕರೆ ಸ್ವಾಧೀನ ಮಾಡಲಾಗಿದೆ. ಇದರಲ್ಲಿ 2,800 ಎಕರೆ ಮಾತ್ರ ಗೋಮಾಳ. ಅದನ್ನು ಕಬಳಿಸೋ ಹುನ್ನಾರಲ್ಲಿ ನಡೀತಿದೆ. ಟೌನ್ಶಿಪ್ ಬೇಕಿದ್ರೆ ಕನಕಪುರ, ಸಾತ್ನೂರು ಬಳಿ ಮಾಡ್ಕೊಳ್ಳಿ, ಬಿಡದಿ ಭಾಗದ ರೈತರನ್ನು ಒಕ್ಕಲೆಬ್ಬಿಸೋ ಕೆಲಸ ನೀವೆಲ್ಲ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಮತ್ತು ಒಂದು ವೇಳೆ ಅಂಥದ್ದು ಆಯಿತು ಅಂತಂದ್ರೆ ದೊಡ್ಡ ಹೋರಾಟ ಮಾಡ್ತೀವಿ ಅನ್ನೋ ನಿರ್ಧಾರ ಕೂಡ ಬಂದಿದ್ದಾರೆ. ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ನಮ್ಮ ಭೂಮಿ. ಅದಲ್ಲದೆ ನಾನು ಎಲ್ಲ 80% ಈ ಭಾಗದ ರೈತರ ಜೊತೆಲಿ ಸಮಾಲೋಚನೆ ಮಾಡಿ ಒಪ್ಪಿಗೆ ತಗೊಂಡಿದ್ದೇನೆ. ಮತ್ತೆ ಎಲ್ಲರಿಗೂ ನನಗೆ ಬೆಳಿಗ್ಗೆ ಇದ್ರೆ ಫೋನ್ ಮಾಡ್ತಾನೆ ಇರ್ತಾರೆ, ಅಕ್ವೈರ್ ಮಾಡಿ ಅಂತ. ಯಾರಪ್ಪ ಹೋಗಿದ್ರಿ ಇಲ್ಲಿ ಅಕ್ವೈರ್ ಕೇಳೋದಕ್ಕೆ? ಯಾರು ಇಲ್ಲ. ಹೇಳಿ, ಯಾರು ಹೋಗಿದ್ರಿ? ಯಾರು ಇಲ್ಲ. ಈ ತರ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಜನಗಳಿಗೆ ಮಂಕ್ ಬೂದಿ ಹೆಚ್ಚಂತ ಕೆಲಸ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ ದಯವಿಟ್ಟು ಮಾಡಬೇಡಿ. ನೀವೇನಾದ್ರೂ ಮಾಡಬೇಕು ಒಳ್ಳೆ ಕೆಲಸ ನಮ್ಮ ರೈತರಿಗೆ ಅನ್ನೋದಾದ್ರೆ ನೀವು ದಯವಿಟ್ಟು ಈ ಅಕ್ವೈರ್ ಕೈ ಬಿಡಿ, ಅಕ್ವೈರ್ ಕ್ಯಾನ್ಸಲ್ ಮಾಡಿ.